ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಮಲದ ಗುಂಡಿಯಲ್ಲಿ ಮಕ್ಕಳು ವಿಶೇಷ ಚರ್ಚಾ ಕಾರ್ಯಕ್ರಮ ಇದು. ಕೋಲಾರದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ, ವಸತಿ ಶಾಲೆ ಅದು, ಆ ಶಾಲೆಯಲ್ಲಿ ಆದಂತಹ ಅಮಾನವೀಯ ಕೃತ್ಯ. ಆ ಕೃತ್ಯ ಏನು ಅಂತಂದ್ರೆ, ಈಗಾಗಲೇ ವಸತಿ ಶಾಲೆಗಳಲ್ಲಿ ಗುಣಮಟ್ಟದ ಬೋಧನೆ ಸಿಗ್ತಾ ಇಲ್ಲ, ಊಟ ಇಲ್ಲ, ಕಲಿಕೆ ಇಲ್ಲ. ಈ ಆರೋಪಗಳು ಸರ್ವೇ ಸಾಮಾನ್ಯ. ಅದರ ನಡುವೆ ಈಗ ಶಿಕ್ಷಕರೇ ಮಕ್ಕಳಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ ಎನ್ನುವ ಕಳವಳಕಾರಿ ವಿಚಾರ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಮಕ್ಕಳಿಂದ ಮಲದ ಗುಂಡಿಯನ್ನ ಕ್ಲೀನಿಂಗ್ ಮಾಡಿಸ್ತಾ ಇದ್ದಾರೆ. ಶಿಕ್ಷಕರು ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿ ಹೇಳಬೇಕಾದಂಥವ್ರು. ಆದ್ರೆ ಅವ್ರು ಮಾಡ್ತಾ ಇರೋದೇನು, ಮಕ್ಕಳನ್ನ ಮಲದ ಗುಂಡಿ ಕ್ಲೀನಿಂಗ್ಗೆ ಬಳಸಿಕೊಳ್ತಾ ಇದ್ದಾರೆ. ಶಾಲಾ ಮಕ್ಕಳಿಂದಲೇ ಮಲದ ಗುಂಡಿ ಕ್ಲೀನಿಂಗ್, ಶೌಚ ಗುಂಡಿಯನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಇದು ಕೋಲಾರದ ಮೊರಾರ್ಜಿ ವಸತಿ ಶಾಲೆಯ ಕರ್ಮಕಾಂಡ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ದುಸ್ಥಿತಿ ಇದು. ವಿದ್ಯಾರ್ಥಿಗಳನ್ನೇ ಮಲದ ಗುಂಡಿಗೆ ಇಳಿಸ್ಬಿಡ್ತಾ ಇದ್ದಾರೆ ಶಿಕ್ಷಕರು. ಗೊತ್ತಿದ್ದು ತಪ್ಪು ಮಾಡ್ತಾ ಇರೋದು ಯಾಕೆ? ಶಿಕ್ಷಕರು ಹಾಗೂ ವಾರ್ಡ್ ಬುದ್ಧಿ ಹೇಳುವ ಶಿಕ್ಷಕರೇ ಮಾನವೀಯತೆಯನ್ನ ಮರೆತು ಬಿಟ್ರ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಿಲ್ಲದ ಟಾರ್ಚರ್ ಕೊಡಲಾಗ್ತಾ ಇದೆಯಾ? ವಸತಿ ಶಾಲೆಗಳು ವಿದ್ಯಾರ್ಥಿಗಳಿಗೆ ಎಷ್ಟು ಸೇಫ್ ಹಾಗಾದ್ರೆ? ಇದೇನ್ ಶಾಲೆಯೋ ನರಕದ ಪ್ರತಿರೂಪವೋ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ 4 ವಿರುದ್ಧ FIR ಆಗಿದೆ. ಪ್ರಾಂಶುಪಾಲ್ ಸೇರಿದಂತೆ 2 ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪ್ರಿನ್ಸಿಪಾಲ್ ಭಾರತಮ್ಮ ಮತ್ತು ಸಹ ಶಿಕ್ಷಕ ಮುನಿಯಪ್ಪ ಅರೆಸ್ಟ್ ಆಗಿದ್ದಾರೆ. ವಾರ್ಡನ್ ಮಂಜುನಾಥ್, ಅತಿಥಿ ಶಿಕ್ಷಕ ಅಭಿಷೇಕ್ ಪರಾರಿಯಾಗಿದ್ದಾರೆ. ಅವರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ಸುಮಾರು 250 ಮಕ್ಕಳಿರುವಂತಹ ವಸತಿ ಶಾಲೆ. ಈ ವಸತಿ ಶಾಲೆಯ ಪ್ರಿನ್ಸಿಪಾಲ್ ಭಾರತಮ್ಮ ಎದುರಿನಲ್ಲೇ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪ್ರಿನ್ಸಿಪಾಲ್ ರೆಡ್ ಸಾರಿಯನ್ನು ಉಟ್ಟಂತಹ ಮಹಿಳೆ ಪ್ರಿನ್ಸಿಪಾಲ್, ಅವರ ಎದುರುಗಡೆನೆ ಮಕ್ಕಳಿಂದ 6ರಿಂದ 10ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳು, ಆ ಮಕ್ಕಳಿಂದ ಶೌಚದ ಗುಂಡಿಯನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ದೇಶದಲ್ಲಿ ಇಂತಹ ಪದ್ಧತಿ ಹೋಗಲಾಡಿಸುವಂತಹ ಕಾಯ್ದೆ ದಶಕಗಳೇ ಕಳೆದು ಹೋಗಿದೆ. ಇಂತಹ ಕೆಲಸವನ್ನ ಮಾಡಬಾರದು ಅನ್ನುವ ಕಾಯ್ದೆ ಬಂದು, ಆದರೆ ಕೋಲಾರದ ವಸತಿ ಶಾಲೆಯಲ್ಲಿ ಆಗ್ತಾ ಇರೋದು ಏನು? ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆಯಿಂದಲೂ ಕೂಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಜಿಲ್ಲಾಡಳಿತವನ್ನ ಬಡಿದೆಬ್ಬಿಸಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಸ್ಥಳಕ್ಕೆ ಓಡ್ ಬರ್ತಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ನ್ಯಾಯಾಧೀಶರಾದಂತಹ ಸುನಿಲ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ. ಜೊತೆಗೆ ಮಕ್ಕಳನ್ನ ಮಾತನಾಡಿಸ್ತಾರೆ. ಪ್ರತ್ಯೇಕವಾಗಿ ಮಕ್ಕಳನ್ನ ಮಾತನಾಡಿಸಿ ಅವರಿಗೆ ಆಗ್ತಾ ಇರುವ ಚಿತ್ರಹಿಂಸೆಯ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಶಾಲೆಯಲ್ಲಿನ ಅವ್ಯವಸ್ಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳು, ಪ್ರಿನ್ಸಿಪಾಲ್, ಶಿಕ್ಷಕರು ಎಲ್ಲರೂ ಕೂಡ ಇದಾಗೇ ಇಲ್ಲ ಎನ್ನುವ ಸಬೂಬನ್ನ ಕೊಡ್ತಾ ಇದ್ರು. ಕೇವಲ ಇದಿಷ್ಟೇ ಅಲ್ಲ, ಮತ್ತೊಂದು ಕಳವಳಕಾರಿ ವಿಚಾರ ಅಂತಂದ್ರೆ ವಿದ್ಯಾರ್ಥಿನಿಯರ ಖಾಸಗಿ ಫೋಟೋ ವಿಡಿಯೋವನ್ನು ಕೂಡ ಅಲ್ಲಿ ಚಿತ್ರೀಕರಿಸಲಾಗಿದೆಯಂತೆ. ಇದನ್ನ ಸ್ವತಃ ವಸತಿ ಶಿಕ್ಷಣ ಸಂಸ್ಥೆಗಳ ಕಾರ್ಯನಿರ್ವಾಹಕ ನವೀನ್ ಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಹೌದು, ವಿಡಿಯೋ ಬಂದಿದೆ, ನಾನು ಕೂಡ ನೋಡಿದ್ದೀನಿ, ಆ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಶಾಲೆಯ ಶಿಕ್ಷಕರ ನಡುವಿನ ಕಿತ್ತಾಟ, ಆ ಕಿತ್ತಾಟದಿಂದ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಕೋಲಾರ ಮೊರಾರ್ಜಿ ವಸತಿ ಶಾಲೆಗೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ.
ಜಿಲ್ಲೆ ಮಾಲೂರು ತಾಲೂಕಿನ ಯಲುವಹಳ್ಳಿಯಲ್ಲಿರುವಂತಹ ವಸತಿ ಶಾಲೆ, ಅದಕ್ಕೆ ಸಚಿವ ನಾರಾಯಣಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ವಸತಿ ಶಾಲೆಯಲ್ಲಿ ಏನೆಲ್ಲ ಕರ್ಮಕಾಂಡಗಳಾಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಕ್ಕಳನ್ನ ಶೌಚ ಗುಂಡಿಗೆ ಇಳಿಸಿದರ ಕುರಿತಾಗಿ ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಅಧಿಕಾರಿಗಳು ಮಕ್ಕಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ವಸತಿ ಶಾಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೋಲಾರ ಸಂಸದರು ಕೂಡ ಅವರ ಜೊತೆಗಿದ್ದಾರೆ. ಮುನಿಸ್ವಾಮಿ ಗೊತ್ತಿದ್ದು ಶಿಕ್ಷಕರು ಈ ರೀತಿಯ ತಪ್ಪನ್ನ ಮಾಡಿದ್ಯಾಕೆ? ಮಕ್ಕಳಿಗೆ ಹೇಳಬೇಕು ಶಿಕ್ಷಕರು ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ಮಾಡಬಾರದು ಅಂತ. ಆದ್ರೆ ಶಿಕ್ಷಕರೇ ಅವ್ರಿಗೆ ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ. ಕೇಸ್ ಬುಕ್ ಆಗ್ತದೆ. ಏನಾಗಿದೆ? ಎಷ್ಟು ಕನ್ವಿಕ್ಷನ್ ರೇಟ್ ಏನು ಇದೆ ರಾಜ್ಯದಲ್ಲಿ? ಇದೆ ಕರ್ನಾಟಕದಲ್ಲಿ ತಲೆ ತಗ್ಸಂತವ್ರು ಕನ್ವಿಕ್ಷನ್ ರೇಟ್ ಏನು ಅರ್ಥ ಆಯ್ತಾ? ನೀವೆಲ್ಲ ಬಂದು ಮಾಡಿಸ್ಬೇಕಾಗಿತ್ತು. ಅದಕ್ಕಿನ್ನ ಕೆಲಸ ಏನು ನಿಮ್ಗೆ? ಹುಡುಗಾಟ ಆಡ್ತಾ ಇದ್ದೀರಲ್ಲ ನಾನು ಗ್ರೂಪ್ಗೆ. ಅವ್ರ ಪ್ರಿನ್ಸಿಪಲ್ ಏನಾನ ಕೇಸ್ ಬುಕ್ ಆಗ್ತದೆ. ಏನಾಗಿದೆ? ಎಷ್ಟು ಕನ್ವಿಕ್ಷನ್ ರೇಟ್ ಏನು ಇದೆ ರಾಜ್ಯದಲ್ಲಿ? ಇದೆ ಕರ್ನಾಟಕದಲ್ಲಿ ತಲೆ ತಗ್ಸಂತವ್ರು ಕನ್ವಿಕ್ಷನ್ ರೇಟ್ ಏನು ಅರ್ಥ ಆಯ್ತಾ? ನೀವೆಲ್ಲ ಬಂದು ಮಾಡಿಸ್ಬೇಕಾಗಿತ್ತು. ಅದಕ್ಕಿನ್ನ ಕೆಲಸ ಏನು ನಿಮ್ಗೆ? ಹುಡುಗಾಟ ಆಡ್ತಾ ಇದ್ದೀರಲ್ಲ ನಾನು ಗ್ರೂಪ್ಗೆ. ಅವ್ರ ಪ್ರಿನ್ಸಿಪಲ್ ಏನಾನ ಕೇಸ್ ಬುಕ್ ಆಗ್ತದೆ. ಏನಾಗಿದೆ? ಎಷ್ಟು ಕನ್ವಿಕ್ಷನ್ ರೇಟ್ ಏನು ಇದೆ ರಾಜ್ಯದಲ್ಲಿ? ಇದೆ ಕರ್ನಾಟಕದಲ್ಲಿ ತಲೆ ತಗ್ಸಂತವ್ರು ಕನ್ವಿಕ್ಷನ್ ರೇಟ್ ಏನು ಅರ್ಥ ಆಯ್ತಾ? ನೀವೆಲ್ಲ ಬಂದು ಮಾಡಿಸ್ಬೇಕಾಗಿತ್ತು. ಅದಕ್ಕಿನ್ನ ಕೆಲಸ ಏನು ನಿಮ್ಗೆ? ಹುಡುಗಾಟ ಆಡ್ತಾ ಇದ್ದೀರಲ್ಲ ನಾನು. ನಿಜಕ್ಕೂ ಕೂಡ ದುರಂತ ಇದು. ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿ ಹೇಳಬೇಕಾದಂತಹ ಶಿಕ್ಷಕರು ಅವ್ರು ಮಾಡ್ತಾ ಇರೋದು ಏನು? ಮಕ್ಕಳನ್ನ ಶೌಚದ ಗುಂಡಿಗೆ ಇಳಿಸ್ತಾರೆ. ಅದನ್ನ ಮಾಡಬಾರ್ದು ಅಂತ ಈಗಾಗಲೇ ದಶಕಗಳ ಹಿಂದೆನೇ ಕಾಯ್ದೆ ಬಂದಿದೆ. ಯಾರೊಬ್ಬರೂ ಕೂಡ ಶೌಚದ ಗುಂಡಿಗೆ ಇಳಿಬಾರ್ದು. ದೊಡ್ಡವ್ರನ್ನ ನಾನು ಹೇಳ್ತಾ ಇರೋದು, ಶೌಚದ ಗುಂಡಿಗೆ ಇಳಿಬಾರ್ದು, ಕೆಲಸ ಮಾಡಬಾರ್ದು. ಅದಕ್ಕೆ ಅಂತಲೇ ಮಷಿನರಿಗಳು ಬಂದಿದೆ. ಆದರೆ ಮಕ್ಕಳನ್ನ ಈ ರೀತಿಯ ಕೆಲಸಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಶಿಕ್ಷಕರು ನಿಜಕ್ಕೂ ಅವ್ರಿಗೆ ಯಾವುದೇ ರೀತಿಯ ಮಾನವೀಯತೆ ಇಲ್ವಾ? ಏನು ಮಾಡ್ತಾ ಇದ್ದಾರೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಈಗ ಪೋಷಕರ ಸಮನ್ವಯ ಕಾರ್ಯದರ್ಶಿ ಆದಂತಹ ಯೋಗಾನಂದ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ಹಾಗೆ ಪೋಷಕರಾದಂತಹ ವೆಂಕಟೇಶ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಪೋಷಕರು, ಮೊದಲನೇದಾಗಿ ನಾನು ಪೋಷಕರನ್ನೇ ಮಾತನಾಡಿಸ್ತೀನಿ. ವೆಂಕಟೇಶ್ ಅವರೇ, ನಿಜಕ್ಕೂ ಆ ವಸತಿ ಶಾಲೆಯಲ್ಲಿ ಆಗ್ತಾ ಇರೋದೇನು? ತಮ್ಮ ಮಕ್ಕಳು ಕೂಡ ಅಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಏನ್ ಹೇಳ್ತಾ ಇದ್ರು ತಮ್ಮ ಬಳಿ ಬಂದು? ಮೇಡಮ್, ಮಕ್ಕಳು 6 ವರ್ಷದಿಂದ ಒಂದು ಹುಡುಗಿ SLC ಪಾಸ್ ಆಗಿ ಸೆಕೆಂಡ್ PUC ಓದ್ತಾ ಇದ್ದಾಳೆ, ಪರವಾಗಿಲ್ಲ. ಇವಾಗ ಇನ್ನೊಂದು ಹುಡುಗಿ SLC ಓದ್ತಾ ಇದ್ದಾಳೆ. SLC ಹೋದಾಗಿನಿಂದಾನು ಅಪ್ಪ ಸರಿಯಾಗಿ ಪಾಠಗಳೇ ಮಾಡ್ತಾ ಇರಲ್ಲ, ನಾವೇನಾನು ಮಾಡಲ್ಲ ಅಂತ ಹೇಳಕ್ ಹೋದ್ರೆ ನಮ್ಮನ್ನ ಹೊಡ್ಯಕ್ ಬರ್ತಾರೆ, ಬೈತಾರೆ ಅಂತ ಹೇಳಿದ್ರು. 6 ತಿಂಗಳಿನಿಂದ ಊಟದ ವ್ಯವಸ್ಥೆ ಭಾರಿ ಪ್ರಾಬ್ಲಮ್ ಆಗಿದೆ ಅಂತೆ. ಎಲ್ಲ ಮಕ್ಕಳನ್ನು ಕೇಳ್ತಾ ಇದ್ದೀವಿ, ಯಾಕಂದ್ರೆ ಎಲ್ಲ ಕೇಳ್ತಾ ಇದ್ದೀವಿ. ಊಟದ ವ್ಯವಸ್ಥೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ ಇದ್ದಾರೆ. ಮೊಟ್ಟೆಯಲ್ಲಿ ಉಳುವ ಇದ್ರೆ ಕೂಡ ಹಂಗೆ ತಿಂದ್ರೆ ಅಂತ ಹೇಳ್ತಾರೆ ಅಂತೆ. ಪ್ರಿನ್ಸಿಪಾಲ್ ಮೇಡಮ್ ಕಂಪ್ಲೇಂಟ್ ಹೇಳಿದ್ರಂತೆ ಮಕ್ಕಳೆಲ್ಲ ಹೋಗಿ. ನಮ್ಮ ಮನೇಲಿ ನಾಯಿ ತಿಂದದ್ ನೀವ್ ತಿನ್ನಕೇನಮ್ಮ ಅಂದಿದ್ರಂತೆ. 15 ದಿನ ಮೊದಲು KGF ಅಲ್ಲಿ ಮೀಟಿಂಗ್ ನಡೀತು. ಮೀಟಿಂಗ್ ಹೋದಾಗ ನಾವು ಇಲ್ಲಿಂದ ಪೇರೆಂಟ್ಸ್ ಅಲ್ಲಿ ಹೋದಾಗ ಅಲ್ಲೆಲ್ಲ ಮಾತಾಡ್ಕೊಂಡಿದ್ವಿ, ಲೈವ್ ಕೊಡ್ಬೇಕು, ಇದನ್ನೇನೋ ಮಾಡಿ ಇದನ್ನ ಕಂಡೀಷನ್ ಮಾಡ್ಬೇಕು ಅಂತ. 15 ದಿನ ಮುಂದೆ ಈ ಪಿಟ್ಟಲ್ಲಿ ಎಲ್ಲ ಗಲೀಜೆಲ್ಲ ಮಕ್ಕಳ ಕೈಯಲ್ಲೇನೆ ಎಚ್ಚವ್ರೆ. ಅವರು ಶಿವಣ್ಣ ಅಂತಿದ್ದಾರೆ, ಮಿಡ್ಗನಹಳ್ಳಿ ಶಿವಣ್ಣ, ಅವ್ರ ಮಗ ಇಲ್ಲೇ ಓದ್ತಾನೆ 9th. ಆ ಹುಡುಗನು ಕಾಲಿಗೆ ಬಳೆಪ್ಪ ಏನೋ ತುಳಿದ್ಬಿಟ್ಟು ಏನಪ್ಪ ಗಾಯ ಇದು ಅಂತ ಕೇಳಿದ್ರೆ ಏನು ಇಲ್ಲ ಅನ್ನಂತೆ. ಈ ಸ್ಕೂಲಾಗ ಏನ್ ತಿಳಿಯುತ್ತೆ, ಹೆಂಗೆ ಆಯ್ತು ಕರೆಕ್ಟ್ ಆಗಿ ಹೇಳು ಅಂತ ಕೇಳಿದ್ರಕ್ಕ ಅವ್ನು ಹೇಳಿದ್ನಂತೆ, ಹಿಂಗೆ ಮೇಡಮ್ ಕೇಳ್ಬೇಡ್ರಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪಿಟ್ಗಳಲ್ಲಿ ಇದು ಗಲೀಜ್ ಬಾಯಿಸಿದೀವಿ.
ಅದರಿಂದ ನಮ್ಗೆ ಈ ತರ ಆಗಿತ್ತಪ್ಪ ಅಂತ ಅವ್ನು ಹೇಳಿದ್ನಂತೆ 15 ದಿನದಾಗ. ಹೆಣ್ಣು ಮಕ್ಳು ಬಟ್ಟೆ ಇದ್ದಾಗ ಈ ಮಾತು 8 ದಿನದಾಗ ತಿಳಿತು. ನಮ್ಮ ಮಗಳೇ ಹೇಳಿದ್ಲು, ಹಿಂಗೆ ಬಟ್ಟೆ ಏನೋ ಮಾರ್ಸ್ಕೊಂತ ಇದ್ದಾಗ ಈ ತರ ಈ ತರ ಫೋಟೋಗಳೆಲ್ಲ ಹಿಡಿದು ಮಾಸ್ಟರ್ಗಳು ಯಾರು ಈ ತರ ಕಳಿಸಿವ್ರಿ ಎಂದಿದ್ದು ಅಂದ್ರು. ನನ್ನ ಮಗಳನ್ನ ಹೇಳಿದ್ರು. ಹುಡುಗರನ್ನೆಲ್ಲ ಕೇಳ್ತೀವಿ ನಾವು. ಒಬ್ಬ ಮಗುನ ಕೇಳಿದ್ರೆ 7 ವರ್ಷದಿಂದ ಮುರಾರ್ಜಿ ಸ್ಕೂಲಲ್ಲಿ ಓದಿಸ್ತಾ ಇದೀವಿ. ಒಂದು ಮಗುನ ಕೇಳಿದ್ರೆ ವ್ಯಾಲ್ಯೂಯೇಷನ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಏನೇ ಕಾರಣ ಬಂದ್ರೆ, ಊಟದ ವ್ಯವಸ್ಥೆ ಬಂದ್ರೆ ಕೂಡ ನಾನು 10 ಮಕ್ಕಳನ್ನ ಕೇಳ್ಬಿಟ್ಟೆ ನಾನು ಏನಾದ್ರು ಕೇಳಬೇಕಾದ್ರೆ ಕೇಳೋದು. ಆ ರೀತಿನಲ್ಲಿ ನಾವೇನ್ ಮಾಡಿದ್ವಿ, ನಿನ್ನೆ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದವ್ರು ನಾವು ಎಲ್ಲ ಮಕ್ಕಳನ್ನ ಎನ್ಕ್ವೈರಿ ಮಾಡಿದ್ವಿ. ಎಲ್ಲ ನಮ್ಗೆ ತೊಂದರೆ. ಪ್ರಿನ್ಸಿಪಾಲ್ ಮೇಡಮ್ನು ಯಾರಿಗ ನಾವು ಬಾಯಿ ಬಿಟ್ಟಿದೀವಿ, ನಿಮ್ TC ಕೊಟ್ಟು ವಾಪಸ್ ಮನೆಗೆ ಕಳಿಸ್ತೀವಿ. ಯಾರು ಭಾರತಮ್ಮನ? ಭಾರತ ಮೇಡಮ್. ನೀವ್ ಯಾರಾದ್ರೂ ಪೇರೆಂಟ್ಸ್ ಕೇಳಿದ್ರೆ ಅವತ್ತೇ ನಿಮ್ಗೆ TC ಕೊಟ್ಟು ಅವತ್ತೇ ನಿಮ್ ಮನೆಗೆ ಕಳ್ಸಿಕೊಡ್ತೀವಿ ಅಂದ್ರೆ ವಾರ್ನಿಂಗ್ ಕೊಟ್ಟಿವ್ರಿ ಅಂತ. ಇವಾಗ ಒಂದ್ 6 ತಿಂಗಳಿಂದ ಊಟದ ವ್ಯವಸ್ಥೆನೂ ಪ್ರಾಬ್ಲಮ್ಮು. ಇದು ಟಮಾಟ 15 ದಿನ 20 ದಿನ ಟಮಾಟ ಹಾಕ್ತಾರೆ ಅಂತ ಅದು ತಿನ್ನಲ್ಲ ಅಂದ್ರೆ ಇವರು ಹುಡುಗರು ಊಟ ಐತೆ ಅಂತ ಹೇಳಿದ್ರೆ ಏನಾಗಲ್ಲ ತಿನ್ರಿ, ಏನ್ ತೊಂದ್ರೆ ಏನ್ ಬರಲ್ಲ. ಪ್ರಿನ್ಸಿಪಾಲ್ ಮೇಡಮ್ ವಾರ್ನಿಂಗ್ ಕೇಳಿದ್ರಕ್ಕೆ ನಾವ್ ಹಂಗೆ ಹಾಕೋದು, ನೀವು ತಿನ್ರಿ, ಇಲ್ಲ ಬೇಕಾ TC ಕೊಟ್ಟು ಕಳಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿವ್ರಿ. ಅದರಿಂದ ನಿನ್ನೆನಿಂದ ನಾವು ಇಲ್ಲೇ ಬಂದು ನ್ಯೂಸ್ ಅಲ್ಲಿ ಮಾತಾಡ್ತಾ ಇದೀವಿ ಮೇಡಮ್. ಅಲ್ಲ ವೆಂಕಟೇಶ್ ಅವರೇ, ನಿಮಗ್ ಗೊತ್ತಾಗಿದ್ ಮೊನ್ನೆನಾ ಇದು ವಿಷಯ? ಈ ಹಿಂದೆ ಮಕ್ಳು ಹೇಳ್ತಿರ್ಲಿಲ್ವಾ? ನಿಮ್ಮ ಮೊದಲನೇ ಮಗಳು ಈಗಾಗ್ಲೇ 10ನೇ ತರಗತಿ ಪಾಸ್ ಆಗಿ ಹೋಗಿದ್ದಾಳೆ. ಮೊದಲನೇ ಮಗುಗ್ ಬಂದು 2 ವರ್ಷ ಬೇರೆ ಪ್ರಿನ್ಸಿಪಾಲ್ ಇದ್ರು, ಅವರು ಮುಗಿದ್ರು. ಆಮೇಲೆ ಭಾರತ್ ಮೇಡಮ್ ಬಂದು 6 ವರ್ಷ ಆಯ್ತು. 6 ವರ್ಷದಿಂದ ಈ ವರ್ಷದಲ್ಲೇ ಮೇಡಮ್ ಪ್ರಿನ್ಸಿಪಾಲ್ ಮೇಡಮ್ನು ಸರಿಯಾಗಿ ಮಕ್ಕಳಿಗೆ ಊಟನೂ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಅವ್ರನ್ನು ಮಕ್ಕಳನ್ನು ಸರಿಯಾಗಿ ಪಾಠಗಳು ಮಾಡಕ್ಕ ಮಾಸ್ಟರ್ನು ಗೆಪ್ತಿ ಮಾಡ್ತಾ ಇರ್ಲಂತೆ. ನಾವು ಮಕ್ಕಳನ್ನು ನಾವು ಕೇಳ್ತೀವಿ. ಒಬ್ಬನ ಕೇಳಿ ನಾವು ನ್ಯೂಸ್ ಮಾತಾಡಲ್ಲ. ಪ್ರತಿಯೊಂದು ಮಕ್ಕಳನ್ನು ಬಂದಾಗ ವಾರಕ್ಕೊಂದ್ಸರಿ ನಮ್ದು 2 ಕಿಲೋಮೀಟರ್ ಇಲ್ಲಿಂದ ಊರಿಗೆ ವಾರ ಬಂದು ನಮ್ಮ ಮಗುನ ಒಬ್ಬಳನ್ನ ಮಾತಾಡ್ಸಲ್ಲ. ನಾನು 2-3 ಮಕ್ಕಳು ಮಗು ಜೊತೆಲಿ ಬರ್ತಾರೆ, ಅವ್ರನ್ನೆಲ್ಲ ಕೇಳ್ತೀನಿ. ಹೆಂಗ್ರಮ್ಮ ಪಾಠಗಳು ಹೆಂಗ್ ಮಾಡ್ತಾವ್ರಿ, ಏನಮ್ಮ ಯಾಕಮ್ಮ ಮಾರ್ಕ್ಸ್ ಜಾಸ್ತಿ ಡಿಲ್ ಆಗಿದ್ರೆ ಗಣಿತದಾಗೂ ಇಲ್ಲ, ಸೈನ್ಸ್ ಆಗೂ ಇಲ್ಲ, ವಿಜ್ಞಾನದಾಗೂ ಇಲ್ಲ, 3-4 ಸಬ್ಜೆಕ್ಟ್ ಜಾಸ್ತಿ ಡಿಲ್ ಆಗಿದೆ. 9ನೇ ಕ್ಲಾಸ್ ಮಾರ್ಕ್ಸ್ ಬಂದಿದ್ದು 10ನೇ ಕ್ಲಾಸ್ ಮಾರ್ಕ್ಸ್ ಏನಾಯ್ತು ಅಂತ ಕೇಳಿದ್ರಪ್ಪ ಸರಿಯಾಗಿ ಮಾಡಲ್ಲ ಅಂತ ಹೇಳಿ. ಯಾಕೆ ಮಾಡಲ್ಲ, ಏನು ಕಾರಣ ಏನಮ್ಮ ಅಂದ್ರೆ ಅವೆಲ್ಲ ಕೇಳಕ್ ಹೋದ್ರೆ ಹೊಡಿತಾರಪ್ಪ, ಬೈತಾರೆ ಅಂತಾರೆ. SLC ನಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ಗಳಲ್ಲಿ ಇದ್ದಾರೆ. ಅದರಿಂದ ಮೇಡಮ್ ಬಟ್ಟೆ ಮಿಸ್ಕಿದ್ರೆ ಬಟ್ಟೆ ಅದೇ ನಿನ್ನೆ ನ್ಯೂಸ್ ಅಲ್ಲಿ ಬರ್ಲಾಕೆ ನಾವು ಬಂದು ನಿನ್ನೆ ಮಕ್ಕಳನ್ನೆಲ್ಲ ಕುರ್ಸ್ಕೊಂಡು ಕೇಳಿದ್ವಿ. ಯಾವ್ದು ನಿಜಾನೇ ಇದು? ಅಲ್ಲ ವೆಂಕಟೇಶ್ ಅವರೇ, ಮಕ್ಕಳಿಗೆ ವೈರ್ ನಿಂದ ಕೂಡ ಹೊಡಿತಾರಂತಲ್ಲ, ಆಮೇಲೆ ಬ್ಯಾಗ್ ಹಾಕಿ ರಾತ್ರಿ ಇಡೀ ನೀಲ್ ಡೌನ್ ಮಾಡಿಸ್ತಾರಂತಲ್ಲ. ನಿಜಾನೇ ಮೇಡಮ್. ನಾವು ಇನ್ನೇನ್ 2 ಕಿಲೋಮೀಟರ್ ನಿಂದ ಬಂದು ನಾವು ಇನ್ನು ಇಲ್ಲಿ ಮೇಡಮ್ ಟಾರ್ಚರ್ ಕೊಟ್ಟೆ. ಇನ್ನೊಂದು 3 ತಿಂಗಳು ಇರ್ತಾಳೆ ನನ್ನ ಮಗಳು. ಸುಮ್ನೆ ಹೆಂಗ್ ಟಾರ್ಚರ್ ಕೊಡ್ಬೇಕು, ಬೇಡ ಇದ್ದಾಗ ಒಂದು 6 ತಿಂಗಳಿಂದ ನಾನು ಹಂಗೆ ಸುಮ್ನೆ ಇದ್ದಾಗ ನಾನು ವಾರಕ್ಕೊಂದ್ಸರಿ ಊಟ ತಂದು ಕೊಡ್ತೀನಿ ಮಗುಗೆ. ಹೆಂಗಮ್ಮ ಊಟ ಹಾಕ್ಲು ಅಂದ್ರೆ ಅಪ್ಪ ನಾನು ಹೇಳಿಕೆ ಅಂದ್ರೆ ಬೇಜಾರಪ್ಪ, ಏನೋ ಸೇರಿ ಬಿಟ್ಟಿದ್ದೀನಿ, ಒಂದು 3 ತಿಂಗಳು ಓದ್ಬಿಡ್ತೀನಿ, ಆಮೇಲೆ ನಾವೇನ್ ಇಲ್ಲಿ ಕೇಳೋದು ಇರ್ತದೆ ಅಂದ್ರು. ನಿನ್ನ ಭವಿಷ್ಯನ ನಾನು ನೋಡಲ್ಲಮ್ಮ, ನನ್ಗೆ ಎಲ್ಲ ಮಕ್ಳು ಒಂದೇ, ನೀನಾದ್ರೆ ಒಂದು ಬೇರೆಯವರಾದ್ರೆ ಒಂದಲ್ಲ. 3 ತಿಂಗಳನೋ ಇರು, 2 ತಿಂಗಳನೋ ಇರು, ಎಲ್ಲ ಮಕ್ಳಿಗೂ ನನ್ನ ಮಗು ಯಾವ ರೀತಿ ಇದ್ರೆ ಅಲ್ಲಿ ಎಲ್ಲ ಮಕ್ಳಿಗೂ ಅದೇ ರೀತಿನೇ ಇರ್ಬೇಕು. ವೆಂಕಟೇಶ್ ಅವರೇ ಹೇಳಿ ಮೇಡಮ್. ಆ ಶೌಚದ ಗುಂಡಿಗೆ ಹೆಣ್ಮಕ್ಳನ್ನು ಕೂಡ ಇಳಿಸ್ತಾ ಇದ್ರಂತ ನಿಮ್ಮ ಮಗಳು ಹೇಳಿದಾರ ಅದ್ರ ಬಗ್ಗೆ? ಹೆಣ್ಮಕ್ಳದು ಯಾರು ಹೇಳಿರೋ ಸುಳ್ಳು. ಹೆಣ್ಮಕ್ಳಿಲ್ಲ, ಗಂಡು ಮಕ್ಳು 6 ಜನ 8 ಜನ ಇಳಿದು ಮಾಡಿದ್ರಿ ಅಂದು ಅವರು 8 ಜನ ಬಂದು ಒಪ್ಕೊಂಡು ಹೋಗಿದ್ದಾರೆ ಮೇಡಮ್. ನಾವೇ ನಮ್ಮನೆ ಇಳಿಸಿದ್ದು, ನಾವೇ ಇಳಿದಿದ್ದು ಮಾಡಿಸಿದ್ದು. ಯಾರು ನಿಮ್ಮನ್ನ ಮಾಡಿಸಿದ್ದು ಅಂತ ಕೇಳಿದ್ವಿ. ಪ್ರಿನ್ಸಿಪಾಲ್ ಮೇಡಮ್ ನಿಂತ್ಕೊಂಡು ಅಲ್ಲೇ ನೀವು ಮಾಡ್ರಿ ಅಂತ ಹೇಳಿದ್ದು. ಮಾಡಿಸಿದಾದ್ಮೇಲೆ ಸಂಜೆ ಆದ್ಮೇಲೆ ಯಾರಾದ್ರೂ ಮನೆಗ್ಲಾಗ ಪೇರೆಂಟ್ಸ್ ತಿಳಿಸಿದ್ರೆ ನಿಮ್ಗೆ ಅವತ್ತೇ TC ಕೊಟ್ಟು ವಾಪಸ್ ಕಳಿಸ್ತೀನಿ ಅಂದು ಹೇಳಿದಾರೆ ಅಂತೆ ಮೇಡಮ್. ಮಕ್ಕಳು ಕೂಡ ಹೇಳಿದ್ದು, ಅವ್ರು ಹೇಳಿದ್ರು ಮೇಡಮ್. ಈಗ ಮಾಡಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ರಂತೆ? ಏನ್ ಮೇಡಮ್? ಈಗ ನಾನು ಇಳಿಯಲ್ಲ, ನಾನು ಕೆಲಸ ಮಾಡಲ್ಲ ಅಂತಂದ್ರೆ ಏನ್ ಮಾಡ್ತಾರಂತೆ ಪ್ರಿನ್ಸಿಪಲ್? ಹೊಡಿತಾರೆ ಅಂತೆ ಮೇಡಮ್. ಇಳಿಯಲ್ಲ ನಾವು ಮಾಡಲ್ಲ ಅಂದ್ರೆ ಹೊಡಿತಾರೆ ಅಂತೆ. TC ಕೊಟ್ಟು ಕಳಿಸ್ತೀನಿ ನಿಮ್ಗೆ ಒಂದು ಭಯ ಇಡಿಸಿ ಕಳಿಸ್ತಾ ಇದಾರೆ ಮೇಡಮ್. ಈಗ ಹೆಣ್ಮಕ್ಳ ಖಾಸಗಿ ಫೋಟೋ ವಿಡಿಯೋ ತೆಗಿತಾ ಇದ್ರಲ್ಲ, ಅದು ಯಾರು ತೆಗ್ದಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ವೆಂಕಟೇಶ್ ಅವರೇ? ಇಲ್ಲ ಮೇಡಮ್, ಮಾಸ್ಟರ್ಗಳೇ ಹಿಡ್ದಿರೋದು. ಇನ್ಯಾರೋ ಸ್ಕೂಲ್ ಹುಡುಗರನ್ನ ನಾನು ಕೇಳಿದೆ. ನಾನು ಬೆಳಿಗ್ಗೆ 6 ಗಂಟೆಗೆ ಬಂದು ಕೇಳಿದೆ ಮಕ್ಕಳಿಗೆಲ್ಲಾನು, ಯಾರಾದ್ರೂ SLC ದಾಗೋ ಇಲ್ಲ 9th 6th 7th ಯಾರ ತಗನ ಮೊಬೈಲ್ ಐತೆ, ಯಾರ ನಾವು ಹುಡುಗರು ಸ್ಕೂಲ್ ಹುಡುಗರು ಏನೋ ಬಂದು
ಲೇಡೀಸ್ ಮಕ್ಳು ಬಟ್ಟೆ ಎಕ್ಸ್ಚೇಂಜ್ ಮಾಡೋತಾಗ ಯಾರನ್ನ ಹಿಡಿತಾರೆ, ಇಲ್ಲ ಲೇಡೀಸ್ ತಾಗ ಯಾರ ತಗ ನಿಮ್ ಹುಡುಗರ ತಾಗ ಯಾರ ತಗನ ಐತೆ ಪೌನು ಹೆಂಗಮ್ಮ ಅಂತ ಕೇಳಿದೆ. ನನ್ನ ಮಗಳನ್ನೂ ಕೇಳಿದೆ. ನಮ್ಮೂರ್ ಹುಡುಗಿನೇ ಅಸ್ಪತಮ್ಮನ ಮಗಳು ಅಂದ ಹುಡುಗಿ, ಆ ಹುಡುಗಿದೆ ಈ ತರ ಫೋಟೋ ಹಿಡ್ದಿರೋದು ಅವ್ರು. ಯಾವ ತರ ಆಯ್ತು ಹೆಂಗೆ ಏನು ಅಂತ ಕೇಳಿ, ಆ ಮಗು ಆದ್ರೆ ಒಂದು ನನ್ನ ಮಗು ಆದ್ರೆ ಒಂದು ಮೇಡಮ್. ಪ್ರಪಂಚ ಎಲ್ಲ ನಮ್ಮ ಮಕ್ಳೇ ಅಂದ ನಮ್ಮ ಸ್ಕೂಲೇ ಅಂದಲ್ಲ ಸೇರ್ಸಿರೋದು. ನಿನ್ನೆನಿಂದ ಒಂದ್ 50 ಜನ ನಾನ್ ಬಿಲ್ ಕೂಲಿ ಇರಲ್ಲ, ನನ್ನ ಮಗಳೇ ಹೇಳ್ತಾ ಇದ್ದಾಳೆ ಮೇಡಮ್ ನಾನ್ ಸ್ಕೂಲಾಗ ಇರಲ್ಲ, ಜಾಸ್ತಿ ಬೆಲೆ ಕೊಟ್ಟೆ, ನಾನು ಜಾಸ್ತಿ ಪೊಟ್ಟಾಡ್ದೆ, ಈ ತರ ಎಲ್ಲ ನಡೀತದಪ್ಪ, ಈ ಮೇಡಮ್ನವ್ರನ್ನ ತೆಗೆದ್ರೆ ನಾವ್ ಇರ್ತೀರಿ ಇರಲ್ಲ ಅಂತ ಹತ್ಕೊಂಡು ಹೇಳಿದ್ರು ಮಕ್ಳು ಒಂದ್ 10 ಆಳು. ಅಲ್ಲ ಈಗ ವೆಂಕಟೇಶ್ ಅವರೇ, ಈಗ 6 ವರ್ಷ ಆಯ್ತು ಭಾರತಮ್ಮ ಪ್ರಿನ್ಸಿಪಲ್ ಅವರಲ್ಲಿ ಕೆಲಸ ಮಾಡ್ತಾ. ನಿಜ ಮೇಡಮ್. ಈ 1 ವರ್ಷದಿಂದ ಈ ರೀತಿ ಮಾಡ್ತಾ ಇದಾರಾ? 5 ವರ್ಷದಿಂದ ಯಾವುದೇ ರೀತಿಯ ತೊಂದರೆ ಇರ್ಲಿಲ್ವಾ ಮಕ್ಕಳಿಗೆ? ಇಲ್ಲ ಮೇಡಮ್, ಯಾವ್ದು ತೊಂದ್ರೆ ನಮ್ಗೆ ಕಣ್ಣು ಕಾಣಿಸಿಲ್ಲ. ಯಾಕೆ 1 ವರ್ಷದಲ್ಲಿ ಅವ್ರು ಬದಲಾಗಿದ್ದು? ಏನಾದ್ರು ಕಾರಣ ಇದೆಯಾ ಅದಕ್ಕೆ? ಕಾರಣ ಏನಂದ್ರೆ ಏನ್ ರೇಷನ್ ಎಲ್ಲ ಊರಿಗೆ ಸಾಗಿಸ್ತಾ ಇರ್ತಾರೆ ಮೇಡಮ್ ಅವರು. ರೇಷನ್ ಅವರು ಸ್ವಲ್ಪ ತಗೊಂಡ್ ಹೋಗ್ಬೋದು, ಇಲ್ಲ ಇವರು ಅಡಿಗೆ ಮಾಡೋರು ಏನೋ ತಗೊಂಡ್ ಹೋಗ್ತಾವ್ರೆ ಏನೋ ಅನ್ನೋದು ನಮ್ ನ್ಯೂಸ್ ಚೆನ್ನಾಗಿ ಗೊತ್ತಿಲ್ಲ. ಆದ್ರೆ ಊಟಕ್ಕೂ ನೇರವಾಗಿ ಆಗ್ತಾ ಇರ್ಲಂತೆ. ನಿನ್ನೆ ದಿನ ಹಾಕ್ತಿಂಗ್ ಊಟ ಈ ಸ್ಕೂಲಾಗ ಯುವಕ ನಮ್ ಕಾಯ್ಕೆ ಅಲ್ಲಪ್ಪ 6 ತಿಂಗಳ ಮೇಲೆ ಆಗ್ಯದ ನಮ್ ಊಟ ಹಾಕ್ಲಾಕೆ ಅನ್ನೋ ಮಕ್ಕಳೆಲ್ಲ ಹೇಳ್ತಾ ಇದಾರೆ. ಅಂದ್ರೆ ಅವರ ನಡುವಿನ ರಾಜಕೀಯದಲ್ಲಿ ಪಾಪ ಮಕ್ಕಳು ಬಡವಾಗ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ವೆಂಕಟೇಶ್ ಅವರೇ, ಬರ್ತೀನಿ ನಿಮ್ಮ ಹತ್ರ ಮಾತನಾಡ್ತೀನಿ. ಜೊತೆಗೆ ಪೋಷಕರ ಸಮನ್ವಯ ಕಾರ್ಯದರ್ಶಿ ಯೋಗಾನಂದ್ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಕೋಲಾರದ ಗುಂಡಿಯಲ್ಲಿ ಮಕ್ಕಳು ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಕೋಲಾರದ ಮಾಲೂರಿನ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನ 6ರಿಂದ 10ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳನ್ನ ಶೌಚದ ಗುಂಡಿಗೆ ಇಳಿಸಿ ಅದನ್ನ ಸ್ವಚ್ಛ ಮಾಡಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಗುಣಮಟ್ಟದ ಊಟ ಇಲ್ಲ, ಬೋಧನೆ ಇಲ್ಲ, ಜೊತೆಗೆ ಮಕ್ಕಳಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಲ್ಲಿನ ಪ್ರಿನ್ಸಿಪಾಲ್ ಹಾಗೂ ಶಿಕ್ಷಕರು. ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದೆ. ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೋ ಅವರನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ, ಜೊತೆಗೆ 2 ಕೂಡ ಅರೆಸ್ಟ್ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಯೋಗಾನಂದ್ ಅವರಿದ್ದಾರೆ. ಯೋಗಾನಂದ್ ಅವರೇ, ಎಂತಹ ಈಗಾಗಲೇ ಕಾಯ್ದೆ ಇದೆ, ವರ್ಷಗಳೇ ಆಗೋಯ್ತು ಈ ಕಾಯ್ದೆ ಬಂದು. ಮಲದ ಗುಂಡಿಗೆ ಯಾರನ್ನೂ ಕೂಡ ಇಳಿಸೋ ಹಂಗಿಲ್ಲ, ಕ್ಲೀನ್ ಮಾಡಿಸೋ ಹಂಗಿಲ್ಲ, ಮಷಿನರಿಗಳು ಬಂದಿದೆ. ಯಾರು ಈ ರೀತಿ ಮಾಡ್ತಾರೋ ಅವರು ಶಿಕ್ಷಾರ್ಹ ಅಪರಾಧಸ್ಥರು ಅಂತ. ಏನು ಹೇಳ್ತೀರಿ ಈ ಘಟನೆ ನೋಡಿ? ಮೇಡಮ್, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಮತ್ತು ಈ ಪ್ರಕರಣವನ್ನು ಇಡೀ ಕರ್ನಾಟಕದ ಎಲ್ಲ 6.5 ಕೋಟಿ ಜನ ತಲೆ ತಗ್ಗಿಸುವಂಥ ಪ್ರಕರಣ. ನಾವು ಕೂಡ ಲಕ್ಷಾಂತರ ಕೋಟ್ಯಾಂತರ ಪೋಷಕರು ಈ ಕೃತ್ಯವನ್ನು, ಈ ಪ್ರಕರಣವನ್ನು, ಈ ಘಟನೆಯನ್ನು ಖಂಡತುಂಡವಾಗಿ ಖಂಡಿಸ್ತೇವೆ. ಇಲ್ಲಿ ನಾವು ಈ ಥರದ್ದು ಒಂದು ಸಿಂಬಾಲಿಕ್ ಆಗಿ ನೋಡ್ತಾ ಇದ್ದೀವಿ. ನಾನು ರಾಜ್ಯದಲ್ಲಿ ಹಲವಾರು ವಸತಿ ಶಾಲೆಗಳ ಚಿತ್ರಣವನ್ನು ನಾನು ಕೇಳ್ತಾ ಇದ್ದೀನಿ ಮತ್ತು ಕಣ್ಣಾರೆ ನೋಡಿದ್ದೀನಿ. ಇಲ್ಲಿ ಯಾವುದೇ ಒಂದು ಸರ್ಕಾರ ಯಾವ ಉದ್ದೇಶವನ್ನು ಇಟ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ಹೊಳೆನಲ್ಲಿ ಹೋಮ ಆದಂಗೆ ಆಗ್ತಾ ಇದೆ. ಈಗ ಉದಾಹರಣೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ನೀತಿ 2015ರಲ್ಲಿ ಜಾರಿ ಬಂದಿದೆ. ಅದು ಇದುವರೆಗೆ ಕೂಡ ಸಮರ್ಪಕವಾಗಿ ಎಲ್ಲೂ ಕೂಡ ಜಾರಿಯಾಗಿಲ್ಲ. ಇಲ್ಲಿ ಸ್ವಲ್ಪ ಜಾರಿಯಾದರೂ ಕೂಡ ಅದು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಇಲ್ಲಿ ಕಂಪ್ಲೀಟವಾಗಿ ಸರ್ಕಾರಗಳ ವೈಫಲ್ಯವನ್ನು ನಾವು ಎತ್ತಿಡಿಲೇಬೇಕಾಗ್ತದೆ. ಅದರ ಜೊತೆಗೆ ಇವತ್ತು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ. ಅದು ನಮ್ಮ RTI ಕಾಯ್ದೆಯನ್ನು ಸ್ಟ್ಯಾಟ್ಯೂಟರಿ ಬಾಡಿ, ಅದಿಷ್ಟೊಂದು ಆಲ್ರೆಡಿ ಒಂದು ಸುಮೋಟೋ ಕೇಸನ್ನು ದಾಖಲೆ ಮಾಡ್ಕೋಬೇಕಾಗಿತ್ತು. ಮತ್ತು ಒಂದು ಸತ್ಯಶೋಧನಾ ತಂಡವನ್ನು ರಚನೆ ಮಾಡಿ ಅಲ್ಲಿ ಏನು ನಡೆದಿದೆ ಫ್ಯಾಕ್ಟ್ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಯಿತು. ಇವತ್ತೇನಾಗಿದೆ, ಇಂಥ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವೂ ಕೂಡ ಎಲ್ಲೋ ಒಂದು ಕಡೆ ವೇದಿಕೆಗಳಿಗೆ ಹೋಗೋದು, ಭಾಷಣ ಮಾಡೋದೇ ನಮ್ಮ ಕೆಲಸ ಅಂತೇಳಿ ಅಂದ್ಕೊಂಡಿದೆ. ಆದರೆ ವಾಸ್ತವದಲ್ಲಿ ಫೀಲ್ಡ್ಗಿಳಿದು ಕೆಲಸ ಮಾಡಬೇಕು, ಆ ಕೆಲಸವೂ ಕೂಡ ಆಗ್ತಾಯಿಲ್ಲ. ಇದ್ರ ಜೊತೆಗೆ ಇಲ್ಲಿ ಮೂಲ ಈ ಥರದ ಘಟನೆಗಳಾಗಲಿಕ್ಕೆ ಕಾರಣ ಹುಡುಕ್ತಾ ಹೋಯ್ತು ಅಂದರೆ ಇಲ್ಲಿ ದುಡ್ಡೊಡೆಯೋ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ ಮೇಡಮ್. ಈ ವಸತಿ ಶಾಲೆಗಳಲ್ಲಿ ನಿಜಕ್ಕೂ ಕೂಡ ಗುಣಮಟ್ಟದ ಆಹಾರವನ್ನು ಬಳಸ್ತಾ ಇದ್ದಾರಾ? ಒಳ್ಳೆ ಗುಣಮಟ್ಟದ ಆಹಾರ, ಪೋಷಕರು ಕೊಳೆತ ಮೊಟ್ಟೆ ಕೊಡ್ತಾ ಇದ್ದಾರೆ, ನಾನು ಹೇಳ್ತಾ ಆಹಾರ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಮಾಲೂರು ಒಂದೇ ಶಾಲೆ ಅಲ್ಲ ಮೇಡಮ್, ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸರಿಯಾಗಿ ಗುಣಮಟ್ಟದ ಆಹಾರ ವಸತಿ ಶಾಲೆ. ಇದು ಆರೋಪ ಇವತ್ತಿಂದಲ್ಲ, ಎಷ್ಟೋ ವರ್ಷಗಳಿಂದ ನಾವು ಸುದ್ದಿ ಮಾಡ್ತಾನೆ ಇದೀವಿ. ಆ ಟೈಮಲ್ಲಿ ಅಲರ್ಟ್ ಆಗ್ತಾರೆ, ಯಾರು ತಪ್ಪಿತಸ್ಥರೋ ಅವ್ರನ್ನ ಅಮಾನತ್ ಮಾಡ್ಬಿಡ್ತಾರೆ. ಆದ್ರೆ ಈಗ ಈ ರೀತಿ ಗುಂಡಿಗಿಳಿಸಿ, ಅದು ಕೂಡ ಶೌಚದ ಗುಂಡಿಗಿಳಿಸಿ ಮಕ್ಕಳನ್ನ ಸ್ವಚ್ಛಗೊಳಿಸುವಂತ ಕೆಲಸಕ್ಕೆ ಬಳಸ್ತಾ ಇದಾರಲ್ಲ, ಇವ್ರು ನಿಜಕ್ಕೂ ಶಿಕ್ಷಕರ?
ಮೇಡಮ್ ಇದು ಏನಂದರೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಪ್ರಕರಣದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಕೂಡ ಕಠಿಣವಾದಂಥ ಕಾನೂನು ಆಮೇಲೆ ಕ್ರಮ ಜರುಗಿಸಬೇಕು. ಪೋಷಕರು ಕೂಡ ಅಲರ್ಟ್ ಆಗಬೇಕಾದಂತಹ ಒಂದು ಸಂದರ್ಭ. ಯಾಕಂದ್ರೆ ಮಕ್ಕಳಿಗೆ ಅವ್ರಿಗೆ ಅಲ್ಲಿ ವಾರ್ನ್ ಮಾಡ್ತಾರೆ, ನೀವು ಯಾರಿಗೂ ಹೇಳೋಂಗಿಲ್ಲ ಅಂತ, ಪೇರೆಂಟ್ಸ್ಗೆ ಹೇಳಬಾರ್ದು ಅಂತ. ಏನು ಮಾಡ್ಬೇಕು ಸರ್ ಅಂತಹ ಸಂದರ್ಭ? ಮೇಡಮ್, ಈಗ ಮೊದಲನೇದಾಗಿ ವಸತಿ ಶಾಲೆಗೆ ಪೋಷಕರನ್ನ ಪ್ರವೇಶವನ್ನು ನಿರಾಕರಿಸ್ತಾರೆ. ಅವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಪೋಷಕರ ಜೊತೆ ಸಭೆ ಕರೀತಾರೆ. ಅಲ್ಲಿ ಒಳಗಡೆ ನಡೆಯುವಂಥ ಯಾವುದೇ ಘಟನೆಗಳನ್ನ ಮಕ್ಕಳು ಪೋಷಕರಿಗೆ ಹೇಳ್ದೇ ಇರೋ ರೀತಿಯಲ್ಲಿ ಆ ಮಕ್ಕಳನ್ನ ಎದುರಿಸಿ ಬೆದರಿಸಿ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಇವು ತಕ್ಷಣಕ್ಕೆ ಬೆಳಕಿಗೆ ಬರೋದು ಸಾಧ್ಯ. ಯಾಕೆಂದ್ರೆ ಪೋಷಕರು ಎಲ್ಲೋ ಇರ್ತಾರೆ, ಮಕ್ಕಳು ಯಾವುದೋ ಒಂದು ಶಾಲೆ ಒಳಗಡೆ ಇರ್ತಾರೆ, ಪ್ರತಿನಿತ್ಯ ಅಲ್ಲಿ ಏನಾಗ್ತಾ ಇದೆ ಅಂತೇಳಿ ಪೋಷಕರಿಗೆ ಮಾಹಿತಿ ಹೋಗೋದಿಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ ನೋಡಿ, ಈಗ ಅದನ್ನ ಮೇಲ್ಉಸ್ತುವಾರಿ ಮಾಡಬೇಕಾದಂಥದಕ್ಕೆ ಬಹಳಷ್ಟು ಕಾನೂನುಗಳಿದ್ದಾವೆ. ಈಗ ನಮ್ಮಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ಜಾರಿಯಲ್ಲಿದೆ. ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಯೋಗಗಳ ರಚನೆ ಆಗಿದ್ದಾವೆ. ಉದಾಹರಣೆಗೆ ಜಿಲ್ಲಾಧಿಕಾರಿಗಳೇ ಅದರ ಸಂರಕ್ಷಣಾಧಿಕಾರಿಗಳಾಗಿ ಸಮಿತಿ ಇದೆ. ಇವತ್ತು ಕೂಡ 3 ತಿಂಗಳಿಗೆ ಈ ಆಹಾರ ಗುಣಮಟ್ಟದ ಆಹಾರ ಕಾನೂನುಗಳು ಬಹಳಷ್ಟಿದೆ, ಆದರೆ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಾಗ್ತಾ ಇಲ್ಲ. ಅದು ಸಮಸ್ಯೆ ಆಗ್ತಾ ಈಗ ಹಾಗಾದ್ರೆ ನಾವು ಜಿಲ್ಲಾಧಿಕಾರಿಗಳನ್ನ ಹೊಣೆ ಮಾಡಬೇಕಾಗ್ತದೆ. ಇಂಥ ಸಮಿತಿಗಳಲ್ಲಿ ಯಾರ್ಯಾರಿದ್ದಾರೆ ಅವ್ರ ವೈಫಲ್ಯವನ್ನ ಎತ್ತಿಡಿಬೇಕಾಗ್ತದೆ. ಅಮಾನತ್ ಮಾಡಿದ್ದಾರೆ ಸರ್, ಅಮಾನತ್ ಮಾತ್ರನಾ ಇದಕ್ಕೆ ಶಿಕ್ಷೆ? ಅಲ್ಲ, ಅಮಾನತ್ತು ಯಾರು ಮಕ್ಕಳಿಗೆ ಮಾಡಿಸಿದ್ದಾರೆ ಅನ್ನೋದಕ್ಕಿಂತ ಅದ್ರ ಉಸ್ತುವಾರಿ ಮಾಡಬೇಕಾದಂತವ್ರ ಜವಾಬ್ದಾರಿ ಏನಾಗಾದ್ರೆ ಅಧಿಕಾರಿಗಳ ಜವಾಬ್ದಾರಿ ಏನು? ಅದಕ್ಕೆ ಬರ್ತೀನಿ ಸರ್. ಅಧಿಕಾರಿಗಳ ಜವಾಬ್ದಾರಿ ಏನು? ಈಗ ಈ ಪ್ರಕರಣದಲ್ಲಿ 4 ಏನು ಅಮಾನತ್ ಮಾಡಿದ್ದಾರೆ, ಅಮಾನತ್ ಮಾತ್ರನಾ ಅವ್ರಿಗೆ ಶಿಕ್ಷೆ? ಕಠಿಣ ಕ್ರಮ ಆಗದ ಹೊರತು ಇದು ವ್ಯವಸ್ಥೆ ಸುಧಾರಲ್ಲ ಅನ್ನುವಂಥದ್ದು ಕ್ಲಿಯರ್. ಈ ಬಗ್ಗೆ ಮತ್ತೆ ಚರ್ಚೆಯನ್ನ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಮಲದ ಗುಂಡಿಯಲ್ಲಿ ಮಕ್ಕಳು ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಈಗ ಪೋಷಕರು ವೆಂಕಟೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ನಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಿ. ಇನ್ನೊಂದು 3-4 ತಿಂಗಳಲ್ಲಿ ಎಕ್ಸಾಮ್ ಬರ್ತಾ ಇದೆ ಸರ್ ಮಕ್ಕಳಿಗೆ. ಈಗ ಅಲ್ಲಿದ್ದಂತಹ ಶಿಕ್ಷಕರನ್ನ ಅಮಾನತ್ ಮಾಡಿದ್ದಾರೆ. ಏನು ನೆಕ್ಸ್ಟ್? ಮಕ್ಕಳ ಭವಿಷ್ಯ ಏನು ಮುಂದೆ ಅಂತ ಈಗ ಅಧಿಕಾರಿಗಳು ಏನು ಬರ್ತಾ ಇದ್ದಾರೆ, ಅವ್ರು ಏನು ಭರವಸೆ ಕೊಡ್ತಾ ಇದ್ದಾರೆ? ಏನಾದರೂ ಅವ್ರನ್ನ ಮಾತನಾಡ್ಸಿದ್ರ ತಾವು? ಹಲೋ ವೆಂಕಟೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ, ಹೇಳಿ ಮೇಡಮ್. ವೆಂಕಟೇಶ್ ಅವರೇ, ಈಗ ಅಲ್ಲಿ ಏನೆಲ್ಲ ಕರ್ಮಕಾಂಡ ಇದೆ ಅನ್ನೋದನ್ನ ನೀವು ನಮ್ಗೆ ಹೇಳಿದ್ರಿ. ಸೊ ಈಗ ಅಲ್ಲಿದ್ದಂಥ ಸ್ಟಾಫ್ ಎಲ್ಲರೂ ಅಮಾನತ್ ಮಾಡಿದ್ದಾರೆ, 2 ಅರೆಸ್ಟ್ ಮಾಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ ಸರ್, ಮಕ್ಕಳ ಭವಿಷ್ಯ ಏನು ಮುಂದೆ? ಮೇಡಮ್, ಆದಷ್ಟು ಬೇಗ ಮಕ್ಕಳನ್ನ ಹಾಕ್ಬೇಕು. ಮಾಸ್ಟರ್ ಪ್ರಿನ್ಸಿಪಾಲ್ನು ಒಳ್ಳೆಯವ್ರನ್ನ ಮಾಸ್ಟರ್ನ 2 ಮಾಸ್ಟರ್ನ ತೆಗ್ದವ್ರೆ, 2 ಮಾಸ್ಟರ್ನ ಇಮಿಡಿಯೇಟ್ಲಿ ಹಾಕ್ಬೇಕು ಮೇಡಮ್. ಮಕ್ಳ ಭವಿಷ್ಯ ಕೊಡ್ಬೇಕು ಮೇಡಮ್. ಅಲ್ಲ ಸರ್, ಇನ್ನೊಂದು 3 ತಿಂಗಳು ಅಷ್ಟೇ ಎಕ್ಸಾಮ್ಗೆ. 3 ತಿಂಗಳ ಮೇಡಮ್ ಇರೋದು. ಅದಕ್ಕೆ ನಾವು ಕೇಳ್ಕೊಡ್ದು ನಾವು 6 ತಿಂಗಳಿಂದ ಇದ್ದೋಗ್ಬಿಟ್ವಿ. ಆ ಶಿವಣ್ಣ ಮಗನ್ಗೆ ಹೆಚ್ಚು ಕಡಿಮೆ ಆಗಿ 15 ದಿನದಿಂದ ಆ ಹೆಣ್ಣು ನಂಗೆ ಡೈಲಿ ಫೋನ್ ಮಾಡಿ ತಲೆ ತಿಂತ ಇದ್ನು. ನಾವೇನ್ ಮಾಡಿದ್ರಿ, ದಿನ ಬಿಟ್ಟು ದಿನ ಮಕ್ಕಳನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ನಾವು ಬಂದು ವಿಚಾರಣೆ ಮಾಡಿದಾಗ ಫುಡ್ ಇನ್ಸ್ಪೆಕ್ಷನ್ ಆಗ್ಬಿಟ್ಟು ಮಕ್ಕಳಿಗೆಲ್ಲ ಅಲರ್ಜಿ ತರ ಆಗ್ಬಿಟ್ಟು ಎಲ್ಲ ದಿನಕ್ಕೆ 20 ಜನ 30 ಜನ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರು ಕರ್ಕೊಂಡು. ಎಲ್ಲ ಪ್ಯಾರೆಂಟ್ಸ್ಗೆ ಬಂದು ಕರ್ಕೊಂಡು ಹೋಗೋರು. ವೆಂಕಟೇಶ್ ಅವ್ರ, ಈಗ ಕೇಂದ್ರ ಮಿನಿಸ್ಟ್ರು ನಿನ್ನೆ ನ್ಯಾಯಾಧೀಶರು ಎಲ್ಲರೂ ಕೂಡ ಬಂದ್ರಲ್ಲ, ಅವರಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರು, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ತಾವು ಮಾಡಿದ್ರ? ಆಯ್ತಾ? ಆಯ್ತು ಮೇಡಮ್, ಮಾತಾಡಿಸಿದ್ರೆ ಹೇಳಿದ್ರು ಅವರು. ನಾನು ಮಧ್ಯಾಹ್ನ ಅರ್ಜೆಂಟ್ ಹೊಲಕ್ಕೆ ಹೋಯ್ತಾ ಇದ್ರೆ ಹೊಲ ಹತ್ರ ಹೊರಟೋದೆ ಮೇಡಮ್. ಮಧ್ಯಾಹ್ನವರೆಗೂ ಇದ್ವಿ ಎಲ್ಲ. ಅವರು ನಾವು ತೆಗಿತೀರಪ್ಪ, ಮಾಸ್ಟರ್ನ ಹಾಕ್ತೀರಪ್ಪ, ನಾವು ಮಕ್ಳ ಭವಿಷ್ಯಕ್ಕೆ ಬೆಲೆ ಕೊಡ್ತೀರಪ್ಪ ಅಂತ ಅವರು ಎಲ್ಲ ಹೇಳಿದ್ರು. ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಸಹಜವಾಗಿ ಮಕ್ಕಳು ಒಂಥರ ಮಾನಸಿಕವಾಗಿ ಹಿಂಸೆನ ಅನುಭವಿಸ್ತಾ ಇರ್ತಾರೆ. ಅವರು ಧೈರ್ಯ ತುಂಬುವಂತ ಪ್ರಯತ್ನ ಆಯ್ತಾ? ಏನ್ ಹೇಳ್ತಾರೆ ಮಕ್ಕಳು? ಎಲ್ಲ ನಮ್ಗೆ ತೊಂದ್ರೆನೆ ಅಂತ ಹೇಳ್ತಾರೆ ಮೇಡಮ್ ಮಕ್ಳು. ಪ್ರಿನ್ಸಿಪಾಲ್ ಮೇಡಮ್ ತೆಗೆದ್ರೇನೆ ನಮ್ಗೆ ಸರಿಯಾಗದು, ಪ್ರಿನ್ಸಿಪಾಲ್ ಮೇಡಮ್ನೇ ಎಷ್ಟು ಮಾಡ್ತಾ ಇರೋದು ಹೇಳ್ತಾರೆ. ಪ್ರಿನ್ಸಿಪಲ್ ಭಾರತಮ್ಮ ಮೇಡಮ್ ಯಾಕೆ ಅವ್ರು ಆ ರೀತಿ ವರ್ತಿಸ್ತಾ ಇದ್ದಾರೆ? ಅವ್ರಿಗೆ ಏನಾದ್ರು ಪ್ರೆಷರ್ ಇದೆಯಂತ? ಅದೇನು ಅನ್ನೋದು ಗೊತ್ತಾಗ್ತಾ ಇರಲ್ಲ ಮೇಡಮ್. ಅದೇನು ದೇವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಆದ್ರೆ ಮಕ್ಳು ಭಾರಿ ಹಿಂಸೆ ಕೊಡ್ತಾ ಇದ್ರೆ, ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಏನಾದ್ರು ಮನೇಲಿ ಹೇಳಿದ್ರೆ ನಿಮ್ಮ TC ಕೊಟ್ಟು ಓಡಿಸ್ಬಿಡ್ತೀನಿ, ನಾವು ಇನ್ನೂ ಬೇರೆ ಔಟ್ ಆಫ್ ದೋರ್ನ ಹಾಕೊಂತೀವಿ, ನೀವು ಅಕ್ಕಪಕ್ಕದಾಗಿರೋ ಒಬ್ಬ ಮಕ್ಳು ಬೇಡ ಅಂದು 2 ವರ್ಷದಿಂದ ಈ ವಾರ್ನಿಂಗ್ 2 ವರ್ಷದಿಂದ ನಡೀತಾ ಇದೆ. ಅಕ್ಕಪಕ್ಕದಾಗ ಮಕ್ಕಳಿಗೆಲ್ಲಾನು ಹೋದ ವರ್ಷ ನಮ್ಮೂರವ್ರಿಗೆ 3 4 TC ಕೂಡ ಕೊಟ್ಟು ಕಳಿಸ್ಬಿಟ್ಟವ್ರೆ. ಎಸ್
ವೆಂಕಟೇಶ್ ಅವರೇ, ಧೈರ್ಯವಾಗಿರಿ, ಏನೂ ಆಗಲ್ಲ. ಈಗ ಅಧಿಕಾರಿಗಳು ಬಂದಿದ್ದಾರೆ, ಕೇಂದ್ರ ಸಚಿವರು ಕೂಡ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ. ವ್ಯವಸ್ಥೆ ಕಂಪ್ಲೀಟ್ ಆಗಿ ಬದಲಾಗುತ್ತಾ? ಎಳವಳ್ಳಿ ಮುರಾರ್ಜಿ ಸ್ಕೂಲು ನಮ್ಮ ಮಗು ಓದೋದು ಇನ್ನು 3 ತಿಂಗಳೇ ಇರ್ಬೋದು ಮೇಡಮ್. ಯಾಕಂದ್ರೆ ಇಲ್ಲಿರುವ ನಾವಿರುವತಕ್ಕಂತ ಜಾಗದಲ್ಲೇ ಒಳ್ಳೆ ಶಿಕ್ಷಕರು ಬಂದು ಪಾಠಗಳು ಮಾಡಿ ಎಲ್ಲ ಮಕ್ಳಿಗೂ ಒಂದು ಬೆಲೆ ಕೊಡ್ಲಿ ಮೇಡಮ್. ಎಸ್ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಯೋಗಾನಂದ್ ಅವರೇ, ಈಗ ಅಮಾನತು ಮಾಡಿದ್ದಾರೆ. ಪ್ರತಿ ಬಾರಿಯೂ ಅಷ್ಟೇ, ನಾವು ಸುದ್ದಿ ಮಾಡ್ತೀವಿ, ಅಲ್ಲಿ ಇದ್ದಂಥವ್ರನ್ನ ಅಮಾನತು ಮಾಡಿಬಿಡ್ತಾರೆ, ಮುಗೀತು, ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ಈ ಪ್ರಕರಣದಲ್ಲಿ ನಿಜಕ್ಕೂ ಶಿಕ್ಷೆ ಆಗಲೇಬೇಕು ಅಂತ ಅನ್ಸಲ್ವಾ? ಮೇಡಮ್, ಈಗ ಈ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆಯ ತಳಹಂತದ ಅಧಿಕಾರಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತೋ ಅವರು ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇದ್ರ ಜೊತೆಗೆ ಆ ಎಲ್ಲ ಅಧಿಕಾರಿಗಳನ್ನು ತಕ್ಷಣವೇ ರಾಜ್ಯ ಸರ್ಕಾರ ಅಮಾನತ್ ಮಾಡಬೇಕು. ಆ ಶಾಲೆಯಲ್ಲಿ ಇರ್ತಕ್ಕಂಥ ಉಳಿದ ಎಲ್ಲ ಟೀಚರ್ಸ್ಗಳನ್ನು ಶಾಲೆಯಿಂದ ಹೊರಗಡೆ ತೆಗಿಬೇಕು. ಹೊಸದಾಗಿ ಸರಿಯಾದಂಥ ಒಂದು ಹೊಸ ವ್ಯವಸ್ಥೆಯನ್ನು ಶಾಲೆಗೆ ಜಾರಿ ಮಾಡಬೇಕು. ಮತ್ತೆ ಇವತ್ತೇನಾಗಿದೆ, ಇಂಥ ಪ್ರಕರಣ ಮತ್ತೆ ಮರುಕಳತೆ ಇರೋದ ರೀತಿ ನೋಡ್ಕೋಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇದಕ್ಕೋಸ್ಕರನೇ ನಾವು 2016ರಿಂದ ಒತ್ತಡ ಮಾಡ್ತಾ ಇದ್ದೀವಿ. ಈಗ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಸಮರ್ಪಕ ಜಾರಿಗೆ ಒಂದು ಜಾಗೃತ ದಳ ರಚನೆ ಮಾಡಿ ಅಂತೇಳಿ ಇದುವರೆಗೆ ಯಾವುದೇ ಸರ್ಕಾರಗಳು ಇದನ್ನ ಜಾರಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಂಥ ಪ್ರಕರಣಗಳು ಮರುಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ. ಎಸ್ ಸರ್, ಇದು ಮತ್ತೆ ಆಗಬಾರ್ದು ಅಂತಂದ್ರೆ ಕಠಿಣ ಶಿಕ್ಷೆ ಆಗಲೇಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಯೋಗಾನಂದ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಕೂಡ ಮಾತನಾಡಿದ್ರಿ, ಚರ್ಚೆಯಲ್ಲಿ ಭಾಗಿಯಾದ್ರಿ. ಇದು ಕೇವಲ ಕೋಲಾರದ ಮಾಲೂರಿನ ಮೊರಾರ್ಜಿ ವಸತಿ ಶಾಲೆಯ ಸ್ಥಿತಿಯಲ್ಲ. ಆಲ್ಮೋಸ್ಟ್ ಬಹಳಷ್ಟು ವಸತಿ ಶಾಲೆಗಳಲ್ಲೂ ಕೂಡ ಇಂತಹ ಅವ್ಯವಸ್ಥೆ ಇದೆ. ಗುಣಮಟ್ಟದ ಶಿಕ್ಷಣ ಇಲ್ಲ, ಊಟ ಇಲ್ಲ, ಬೋಧನೆ ಇಲ್ಲ. ಜೊತೆಗೆ ಈ ರೀತಿ ಶೌಚದ ಗುಂಡಿಗೆ ಮಕ್ಕಳನ್ನು ಇಳಿಸ್ತಾ ಇರುವಂಥದ್ದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ತಪ್ಪಿತಸ್ಥರು ನಿಜಕ್ಕೂ ಈ ಬಗ್ಗೆ ಯೋಚನೆ ಮಾಡಬೇಕು. ಮುಂದೆ ಮತ್ತೊಂದು ವಸತಿ ಶಾಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳ್ತಾ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.